ಶತ್ರು ಬಾಧೆ, ಸಮಸ್ಯೆ ಎಂಬತಕ್ಕಂಥದ್ದನ್ನು ತಡಿಲಿಕ್ಕಾಗದಷ್ಟಿದ್ದರೆ, ಅನಾರೋಗ್ಯ ಸಮಸ್ಯೆಯಿಂದ ನರಳುತ್ತಿದ್ದರೆ, ಮಾಡುವಂಥ ಕೈಂಕರ್ಯ ಕೆಲಸ ಸಿದ್ಧಿ ಆಗದಿರ ಇದ್ದರೆ ಆಗ ಈ ಕೆಲಸವನ್ನು ಮಾಡಬೇಕು. ಜೊತೆಗೆ ಎಷ್ಟೋ ಜನ ಮನೆಗಳಲ್ಲಿ ದಂಪತಿಗಳ ಮಧ್ಯೆ ವಿರಸ. ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದೆ, ನಾನು ಒಬ್ಬರು ಕಾಗದ ಬರೆದಿರ್ತಕ್ಕಂಥದ್ದನ್ನು 3 ದಿವಸದಿಂದ ಓದ್ತೀನಿ ಅಂತ ಇವತ್ತು ಆ ವಿಚಾರ ಹೇಳಿದೆ. ಆದರೆ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ, ಇನ್ನೂ ಮಾಹಿತಿ ಕೊಡ್ತೇನೆ. ಅಂತಹ ಸಮಸ್ಯೆಗಳಿಗೂ ಸಹಿತ ಇದು ಸೂಕ್ತ ಪರಿಹಾರ. ಒಂದು ಚರಿತ್ರೆ ಹೇಳ್ತೀನಿ ಕೇಳಿ. ಹಿಂದೆ ನಿಂತರ ತಾಯಿ ಒಂದು ಫಿಲಿಮ್ಗೆ ಹೋದ್ಲಂತೆ. ಆಂಧ್ರದಲ್ಲಿ ಯಾವುದೋ ಫಿಲಿಮ್ ಹಾಕಿದ್ರು, ಎನ್ ಟಿ ರಾಮರಾವ್. ಮಗುನ ಕರ್ಕೊಂಡು ಹೋದ್ಲು. ಯಾವುದೋ ಭಗವದ್ಗೀತೆನೋ ರಾಮಾಯಣವೋ ಅಥವಾ ಆಗಿನ ಕಾಲಕ್ಕೆ ಬೇಕಾದ್ದು ಒಂದು ಫಿಲಿಮ್. ಸಣ್ಣ ಮಗುನ ಕರ್ಕೊಂಡು ಹೋದ್ಲು. ಆ ತಾಯಿಗೆ ತನ್ನ ಮಗುಗೆ ಹೇಗೆ ಅಂದರೆ, ಎಲ್ಲರಿಗಿನ್ನ ಬೇಗ ನನ್ನ ಮಗು ಡೆವಲಪ್ ಆಗಬೇಕು, ದಪ್ಪ ಆಗಬೇಕು ಅಂಥೇಳಿ ಮೇಲಿಂದ ಮೇಲೆ ಹಾಲು ಕುಡಿಸೋದು ಒಂದು ಪದ್ಧತಿ. ಇನ್ನು ಕುಡಿದು ಹಾಲು ಎಲ್ಲಿಗೆ ಹೋಗಬೇಕು? ಅದು ಮೂತ್ರವಾಗಿ ಹೊರಗೆ ಹೋಗಬೇಕು. ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ವಿಚಾರ. ಮಕ್ಕಳೆತ್ತ ತಾಯಂದರಿಗೆ ಹಾಲು ಕುಡಿಸ್ತಾ ಇದ್ಲು. ಪಿಕ್ಚರ್ಗೆ ಹೋಗಿ ಕೂತ್ಕೊಂಡು ಮೊದಲು 2 ಸತಿ ಅಮ್ಮ ಅಂತು. ಆಚೆ ಕರ್ಕೊಂಡು ಹೋದ್ಲು. ಬಂದು ಪಕ್ಕದಲ್ಲಿರೋರೆಲ್ಲ ಮುಖ ನೋಡಿದ್ರು, ತಲೆ ಬಗ್ಸಿದ್ಲು, ಕೂತ್ಕೊಂಡು. ಇನ್ನೊಂದು ಸತಿ ಅಮ್ಮ ಅಂತು, ಕರ್ಕೊಂಡು ಹೋದ್ಲು, ಬಂದು. 3ನೇ ಸತಿ ಅಮ್ಮ ಅಂತು, ತಲೆಗಿರೋ ರಬ್ಬರ್ ಬ್ಯಾಂಡ್ ತೆಗೆದ್ಲು, ಹಾಕ್ಬಿಟ್ಲು ರಬ್ಬರ್ ಬ್ಯಾಂಡ್. ತಾಳ್ಮೆ. ರಬ್ಬರ್ ಬ್ಯಾಂಡ್ ಹಾಕಿದ್ಲು. ಪಿಕ್ಚರ್ ಇಂಟರ್ವ್ಯೂಲ್ ಬಂತು. ಯಾಕೋ ನನ್ನ ಮಗು ಅಮ್ಮ ಅಂತ ಅನ್ನಲಿಲ್ವಲ್ಲ, ಎಲ್ಲಿ ಅನ್ನೋದು ಅಮ್ಮ ಅಂತ. ಹಾಗೆ ಸಣ್ಣ ಮಕ್ಕಳಿದ್ದಾಗ ಆ ಮಕ್ಕಳ ಲಾಲನೆ ಪಾಲನೆ, ಏನೇ ಶಬ್ದಗಳಾದರೂ, ಏನೇ ತೊಂದರೆ ಆದರೂ ಯಾರೂ ಬೇಜಾರಿಸ್ಕೋಬಾರ್ದು. ಆ ಮಗು ಏನು ಬೇಕಾದ್ರೂ ಚೇಷ್ಟೆ ಮಾಡಲಿ, ಏನು ಬೇಕಾದ್ರೂ ಆಟ ಆಡಲಿ. ನಾವು ಆ ವಯಸ್ಸಲ್ಲಿ ಹಂಗೆ ಆಡ್ತಾ ಇದ್ವಿ. ನಮ್ಮ ಅಮರನಾಥ್ ಬಾಬು ಅವರು ಆ ವಯಸ್ಸಲ್ಲಿ ಹಂಗೆ ಆಟ ಆಡ್ತಾಯಿದ್ರು. ಈಗ ವಯಸ್ಸಾಗಿ ಮೊಮ್ಮಕ್ಕಳನ್ನ ನೋಡೋ ಕಾಲ ಆಯಿತು. ಅದಕ್ಕೆ ಮಗು ಬಗ್ಗೆ ಹಾಗೆ ಹೇಳಿದ್ರು. ಅಲ್ಲೋ ಗುರುಗಳೇ, ಅದರಿಂದ ಒಳ್ಳೆಯದಾಗಲಿ. ಹಾಗೆ ಆ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಈ ಒಂದು ಅನುಷ್ಠಾನವನ್ನು, ಬಿಲ್ವಪತ್ರೆಯ ಅನುಷ್ಠಾನವನ್ನು ಮಾಡಿ ನಿಮಗೆ ಸಾಧ್ಯವಾದರೆ ಆ 3 ದಿವಸ ಆದ ನಂತರ ಆ ಎಲೆಯನ್ನು ವಿರೂಪಾಕ್ಷರ ಸಾನ್ನಿಧ್ಯಕ್ಕೆ ತಂದು ಕೊಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ. ಆಗ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ವಿಶೇಷವಾದ ಫಲ. ಯಾಕೆಂದರೆ ಅಲ್ಲಿ ಮಾತಾಡೋ ದೇವರಿದ್ದಾನೆ. ನೋಡಿ, ನಾನು ಆಡುವ ಮಾತುಗೂ ಅಲ್ಲಿ ಹೊಡೆಯುವ ಗಂಟೆಗೂ ಏನು ಸಂಬಂಧ? ಅಲ್ಲಿ ಮಾತಾಡುವ ದೇವರಿದ್ದಾನೆ ಅಂದರೆ ಅಲ್ಲಿ ಗಂಟೆ ಬಾರಿಸ್ತಾ ಇದ್ದಾರೆ. ಯಾರಿಗೂ ಅವ್ರಿಗೆ ನಾನು ಹೇಳ್ಕೊಟ್ಟಿದ್ನ? ಇದು ಧರ್ಮ. ಈ ಹಿಂದೂ ಸನಾತನ ಧರ್ಮದಲ್ಲಿ ಆ ಶಕ್ತಿ ಇದೆ. ಅದರಿಂದ ಭಗವತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠತಿ. 1 ನಿಮಿಷ. ನಮ್ಮ ಕರ್ನಾಟಕದ ಆಸ್ತಿ, ಕರ್ನಾಟಕದ ಒಂದು ಕಾವೇರಿ ನಮ್ಮದು ಅಂತ ಹೇಳ್ತಕ್ಕಂಥದ್ದು ನುಡಿಮುತ್ತು ತುಂಬ ಚೆನ್ನಾಗಿದೆ. ಅದು ಅದೇ ಪ್ರಕಾರ ಕಾವೇರಿ ನಮ್ಮದು ಅಂದರೆ ನಮ್ಮದಾಗಿರಬೇಕು. ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯ? ಯಾವತ್ತೂ ಅಲ್ಲಿ ಯಥೇಚ್ಛವಾದಂತಹ ಜಲವಿದ್ದರೆ 4 ಜನಕ್ಕೆ ಹಂಚಿ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿರ್ತಕ್ಕಂತಹ KRS ಅಲ್ಲಿ ನೀರೇ ತುಂಬ ಕಡಿಮೆ ಇದೆ. ಅಂತಹ ಸಮಯದಲ್ಲಿ ಇಂತಹ ಒಂದು ಅವಘಡಗಳಾಗ್ತಾ ಇದ್ದರೆ, ಮೇಲಿಂದ ಮೇಲೆ ಇಂತಹ ಬರೆ ಬೀಳ್ತಾ ಇದ್ದರೆ, ಒಟ್ಟಾರೆ ಹೇಳಬೇಕಂದ್ರೆ ಬಹುಶಃ ಕನ್ನಡಿಗರು ನೋವು ತಟ್ಕೊಳ್ತಾರೆ ಅಂತಲೇ ಇಂತಹ ನೋವನ್ನು ಕೊಡ್ತಾ ಇದ್ದಾರೇನು. ಅತ್ತ ಮಹದಾಯಿ ಸಮಸ್ಯೆ, ಎಷ್ಟು ಜನ ರೈತರು ಅದರಿಂದ ಸಾವನ್ನು ಈಡಾದರು, ಎಷ್ಟು ಜನ ರೈತರು ಸಂಕಷ್ಟದಲ್ಲಿ ಸಿಲುಕೊಂಡ್ರು. ಇದಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥವ್ರು ಎಷ್ಟು ಒದೆ ತಿಂದರು. ಹೇಳಬೇಕಂದ್ರೆ ಸಮಸ್ಯೆಗಳು 1-2 ಥರ ಅಲ್ಲ. ಅತ್ತ ಮಹದಾಯಿ, ಇತ್ತ ಕಾವೇರಿ ಚಳವಳಿಯಲ್ಲಿ ಆ ಭಾಗದ ಮಂಡ್ಯ ಭಾಗದ ರೈತರು ಸಾಕಷ್ಟು ಜನ ನೋವು ತಿಂದರು. ಇದಕ್ಕಾಗಿ ಚಳವಳಿಗೆ ಅಂತ ಮುಂದೆ ಹೋಗ್ತಕ್ಕಂಥದ್ದು, ಯಾರೋ ಕಿಡಿಗೇಡಿಗಳು ಅದನ್ನು ಹಿಂತೆಗೆದು ಇನ್ನೇನೋ ಒಂದು ಎಡವಟ್ಟು ಮಾಡುವಂಥದ್ದು. ಅಂತಹ ಸಮಯದಲ್ಲಿ ಪೊಲೀಸರು ಅವರ ಒಂದು ಪರಿಸ್ಥಿತಿ ನಿಯಂತ್ರಣಕ್ಕೋಸ್ಕರ ಅವರೊಂದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ನೋವು ತಿನ್ನುವಂಥದ್ದು, ಏಟನ್ನು ಬರ್ತಕ್ಕಂತಹ ವಧೆಗಳನ್ನು ತಿಂತಕ್ಕಂಥದ್ದು ರೈತರ ಹಣೆಬರ ಆಗಿಬಿಟ್ಟಿದೆ. ರೈತರ ಸಂಕಷ್ಟಗಳು ಸಾಕಷ್ಟಿದೆ. ಇದಕ್ಕಾಗಿ ಒಂದು ಪ್ರಾರ್ಥನೆ ಸಹಿತ ಮೊನ್ನೆ ಕರ್ನಾಟಕ ಬಂದ್ ದಿವಸನೇ ನಾವೊಂದು ಪ್ರಾರ್ಥನೆಯೂ ಮಾಡಿದ್ವಿ. ವಿಶೇಷವಾದಂತಹ ಚಂಡಿ ಯಾಗವನ್ನು ಒಂದು ವಿಶೇಷವಾದಂಥ ಸಾನ್ನಿಧ್ಯದಲ್ಲೇ ನಡೆಸಿದ್ವಿ. ಬನ್ನಿ, ಚಿಕ್ಕದಾದಂತಹ ತುಣುಕು ದರ್ಶನ ಮಾಡ್ಕೊಂಬರೋಣ.
ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. गणनायकाय गणदैवताय गणाध्यक्षाय धीमहि, गुणशरीराय गुणमण्डिताय गुणेशानाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय वक्रतुण्डाय गौरीतनयाय धीमहि, गजेशानाय भालचन्द्राय श्रीगणेशाय धीमहि. एकदन्ताय वक्रतुण्डाय गौरीतनयाय धीमहि, गजेशानाय ರಾಜ್ಯದಲ್ಲಿ ರೈತ ಬಾಂಧವರಿಗಿರ್ತಕ್ಕಂತಹ ಸಂಕಷ್ಟಗಳು ದೂರ ಆಗಬೇಕು. ಕರ್ನಾಟಕ ಬಂದು ಬಹಳ ಯಶಸ್ವಿಪೂರ್ವಕವಾಗಿ ಶಾಂತಿಯುತವಾಗಿ ನಾವು ನೀವೆಲ್ಲರೂ ಸಹಿತ ಇಲ್ಲಿ ಕೂತಿರ್ತಕ್ಕಂಥದ್ದು ಸಹಿತ ಕರ್ನಾಟಕ ಬಂದಾದರೂ ಸಹಿತ ನಮ್ಮ ನಿಮ್ಮೆಲ್ಲರ ಸಾಮೂಹಿಕವಾದಂತಹ ಪ್ರಾರ್ಥನೆ ರಾಜ್ಯದ ಸುಭಿಕ್ಷೆಗೋಸ್ಕರ, ರಾಜ್ಯದ ಸುಭಿಕ್ಷತರ ಉಂಟಾಗಬೇಕು. ಇವತ್ತು ರೈತರ ಸಂಕಷ್ಟಗಳು ಸಾಕಷ್ಟು ಎದುರಾಗ್ತಾ ಇದೆ. ಕಾಲ ಕಾಲಕ್ಕೆ ಮಳೆಯಾಗದಿರ, ಬೆಳೆದಂತಹ ಬೆಳೆಗೆ ಒಳ್ಳೆ ಮೌಲ್ಯ ಸಿಗದಿರ, ಕಷ್ಟಪಡ್ತಕ್ಕಂಥವನು ಬಡವನಿರ್ತಕ್ಕಂಥವನು ಬಡವನಾಗೇ ಇದ್ದಾನೆ ವಿನಃ ಬಡವ ಬಲ್ಲಿಗನಾಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಆಧ್ಯಾತ್ಮಿಕ ಧಾರ್ಮಿಕತೆಯಲ್ಲಿ ಒಂದು ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವರು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥವರು. ಹಿಂದೂ ಸನಾತನ ಧರ್ಮ ಆಧ್ಯಾತ್ಮಿಕ ಧಾರ್ಮಿಕತೆಯಲ್ಲಿ ಒಂದಷ್ಟು ವಿಶೇಷತೆ ಬೇಕಾಗಿದೆ. ಅದಕ್ಕಾಗಿ ಇವತ್ತು ನಾವು ನೀವೆಲ್ಲರೂ ಸಹಿತ ಸೇರಿರ್ತಕ್ಕಂತಹದ್ದು ಮೂಡಿಗೆರೆ ಕ್ಷೇತ್ರದಲ್ಲಿ ಮಹಾಗಣಪತಿಯ ಆರಾಧನೆ, ಅದರೊಂದಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೋಸ್ಕರ ಶಾಸ್ತ್ರಬದ್ಧವಾಗಿ ಇವತ್ತಿನ ದಿವಸ ನಡೀತಿರ್ತಕ್ಕಂತಹ ಚಂಡಿಕಾ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂತಹ ವೇದ ಪಂಡಿತರು, ಘನಪಂಡಿತರು ಹಾಗೂ ಶೃಂಗೇರಿ ಆಸ್ಥಾನದಲ್ಲೂ ಸಹಿತ ಸಾಕಷ್ಟು ಜನ ಪಂಡಿತರು ಬಂದಿದ್ದಾರೆ. ಇವರೆಲ್ಲರ ಆಧ್ವರ್ಯದಲ್ಲಿ ನಡೀತಿರ್ತಕ್ಕಂತಹ ಚಂಡಿಕಾ ಮಹಾಯಾಗದ ಸಂಪೂರ್ಣ ಫಲವನ್ನು ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಸಿಗಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಮೂಡಿಗೆರೆಯಲ್ಲಿ ನಡೀತಿರ್ತಕ್ಕಂಥ ಈ ಧರ್ಮ ರಥಯಾತ್ರೆ ಇದು ಇಡೀ ರಾಜ್ಯಕ್ಕೆ ಸಲ್ತಕ್ಕಂತಹದ್ದು. ನಾವು ನೀವೆಲ್ಲರೂ ಸಹಿತ ಸಂಕಲ್ಪವನ್ನು ಮಾಡೋಣ, ಇದು ಲೋಕ ಕಲ್ಯಾಣಾರ್ಥವಾಗಲಿ ಅಂತ. ಬೋಲೋ ಭಾರತ್ ಮಾತಾ ಕಿ, ಒಳ್ಳೆಯದಾಗಲಿ. सेव्यमान पावनाङ्घ्रि पङ्कजं व्याळयज्ञसूत्रबिन्दुशेखरं कृपाकरं नारदादियोगिवृन्द वन्दितं दिगम्बरं काशिकापुराधिनाथ कालभैरवं भजे.
भानुकोटिभास्वरं भवाप्तितारकं परं नीलकण्ठमीप्सितार्धदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे. ಒಳಗಿರ್ತಕ್ಕಂಥ ಸ್ವಾಮಿಗೆ ಅಭಿಷೇಕ ಮಾಡಿ, ಸ್ವಾಮಿ ಕಾಪಾಡಪ್ಪ, ಲೋಕ ಕಲ್ಯಾಣಾರ್ಥವಾಗಬೇಕು, ರೈತ ಬಾಂಧವರು ಚೆನ್ನಾಗಿರ್ಬೇಕು, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಚೆನ್ನಾಗಿರ್ಬೇಕು, ದೇಶ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧ ಕುಟುಂಬ ಚೆನ್ನಾಗಿರ್ಬೇಕು ಅಂತ ನಾನು ಸಂಕಲ್ಪ ಮಾಡಿದಾಗ ಸ್ವಾಮಿ ಪ್ರಸಾದ ಕೊಟ್ಟಿದ್ದನ್ನ ನೀವು ಎಷ್ಟು ಜನ ನೋಡಿದ್ರೋ ಬಿಟ್ರು, ನನ್ನ ಕಣ್ಣುಗಳು ನೋಡ್ತು, ನನ್ನ ಕ್ಯಾಮ್ರಾ ಕಣ್ಣು ನೋಡ್ತು.